ಯಲಹಂಕ ಕ್ಷೇತ್ರದಲ್ಲಿ 2028ರ ವಿಧಾನಸಭಾ ಚುನಾವಣೆಯನ್ನ ಗಮನದಲ್ಲಿಟ್ಟುಕೊಂಡು ರಾಜಕೀಯ ಚಟುವಟಿಕೆಗಳು ವೇಗ ಪಡೆದುಕೊಳ್ಳುತ್ತಿವೆ. ಕೇಂದ್ರ ಸರ್ಕಾರದಿಂದ ಕ್ಷೇತ್ರಕ್ಕೆ ತಂದಿರುವ ಅನುದಾನದ ಕಾಮಗಾರಿಗಳಿಗೆ ಶೀಘ್ರದಲ್ಲೇ ಚಾಲನೆ ನೀಡಲಾಗುವುದು ಎಂದು ಸಂಸದ ಡಾ ಕೆ ಸುಧಾಕರ್ ಘೋಷಿಸಿದ್ದು, ಇದನ್ನು ರಾಜಕೀಯವಾಗಿ ಮಹತ್ವದ ಹೆಜ್ಜೆಯಾಗಿ ನೋಡಲಾಗುತ್ತಿದೆ. ಕೊಂಡಶೆಟ್ಟಿಹಳ್ಳಿ ಗ್ರಾಮದಲ್ಲಿ ಬಿಜೆಪಿ ಮುಖಂಡ ಐವರ ಕಂಡಾಪುರ ಅಜಯ್ ಅವರ ನಿವಾಸದಲ್ಲಿ ನಡೆದ ಖಾಸಗಿ ಕಾರ್ಯಕ್ರಮದಲ್ಲಿ ಮಾತನಾಡಿದ ಡಾ ಕೆ ಸುಧಾಕರ್, ಕ್ಷೇತ್ರದ ಬಿಜೆಪಿ ಮುಖಂಡರೊಂದಿಗೆ ಚರ್ಚಿಸಿ ದಿನಾಂಕ ನಿಗದಿಪಡಿಸಿ ಕಾಮಗಾರಿಗಳಿಗೆ ಚಾಲನೆ ನೀಡಲಾಗುವುದು ಎಂದು ತಿಳಿಸಿದರು. ಅಭಿವೃದ್ಧಿ ಕಾರ್ಯಗಳ ಮೂಲಕ ಜನಸಂಪರ್ಕ ಬಲಪಡಿಸುವುದೇ ಉದ್ದೇಶ ಎಂದರು. ಕಾರ್ಯಕ್ರಮಕ್ಕೂ ಮುನ್ನ ನಡೆದ ಬೃಹತ್ ಬೈಕ್ ರ್ಯಾಲಿ ರಾಜಕೀಯ ವಲಯದಲ್ಲಿ ಸಾಕಷ್ಟು ಗಮನ ಸೆಳೆದಿದ್ದು, ಇದು ಕೇವಲ ಸ್ವಾಗತ ಕಾರ್ಯಕ್ರಮವಲ್ಲ, ಮುಂದಿನ ಚುನಾವಣೆಗೆ ಶಕ್ತಿ ಪ್ರದರ್ಶನ ಎಂಬ ಅಭಿಪ್ರಾಯ ಕೇಳಿಬರುತ್ತಿದೆ. ನಮ್ಮ ಸ್ಥಳೀಯ ಮುಖಂಡರಿಗೆ ಕೇಳಿದ್ದೀನಿ, ಅವರೆಲ್ಲ ಕೂತ್ಕೊಂಡು ಒಮ್ಮತವಾಗಿ ನಿರ್ಧಾರ ತಗೊಂಡ್ಮೇಲೆ ಅದೆಲ್ಲ ಕಾಮಗಾರಿ ಪ್ರಾರಂಭ ಆಗಿ ನನ್ನನ್ನು ಉದ್ಘಾಟನೆ ಕರೆದಿದ್ದಾರೆ. ಉದ್ಘಾಟನೆ ಆಗುತ್ತೆ ಅಂತ ವಿಶ್ವಾಸದಾಗಿದ್ದೀವಿ. ಯಾವಾಗಲೂ ವಿಶ್ವಾಸದಾಗಿರ್ಬೇಕಲ್ಲ. ಸರ್ದೇರವರ ಜನಾನುರಾಗಿ ವಿಶ್ವಾಸ, ಪ್ರೀತಿ ಮತ್ತು ನಮ್ಮ ಸ್ಥಳೀಯ ಮುಖಂಡರಿಗೂ ಅವರಿಗೆ ಬೆನ್ನೆಲುಬಾಗಿ ನಿಂತ್ಕೊಂಡಿರುವಂಥದ್ದು ಇದೆಲ್ಲ ಕೂಡ ಇಲ್ಲಿ ನೋಡಿದಾಗ ಅರ್ಥ ಆಗ್ತಿದೆ. ಹಾಗಾಗಿ ಯಾರಿಗೆ ಜನರ ಬೆಂಬಲ, ಜನರ ವಿಶ್ವಾಸ, ಪ್ರೀತಿ ಇರ್ತದೆ, ಅದನ್ನು ಗಳಿಸಿರ್ತಾರೆ, ಪ್ರೀತಿಯಿಂದ ಗಳಿಸಿರ್ತಾರೆ, ಅಂಥವ್ರಿಗೆ ಆಟೋಮೆಟಿಕ್ ಆಗಿ ಜನ ಇರ್ತಾರೆ. 2028ರ ಯಲಹಂಕ ವಿಧಾನಸಭಾ ಚುನಾವಣೆಯಲ್ಲಿ ಬಲಿಷ್ಠ ಎದುರಾಳಿ ರೂಪುಗೊಳ್ಳುತ್ತಿದೆಯೇ ಎಂಬ ಚರ್ಚೆಗೂ ಈ ಬೆಳವಣಿಗೆ ಕಾರಣವಾಗಿದೆ. ಒಟ್ಟಾರೆ ಕೇಂದ್ರದ ಅನುದಾನ, ಅಭಿವೃದ್ಧಿ, ಪಕ್ಷ ಸಂಘಟನೆ ಎಂಬ ಅಸ್ತ್ರಗಳನ್ನು ಮುಂದಿಟ್ಟುಕೊಂಡು ಯಲಹಂಕ ರಾಜಕೀಯದಲ್ಲಿ ಹೊಸ ಸಮೀಕರಣಗಳು ಮೂಡುತ್ತಿರುವ ಸೂಚನೆಗಳು ಕಾಣಿಸುತ್ತಿವೆ. ಎಂಪಿ ಅವರು ನಮ್ಮ ಕ್ಷೇತ್ರಕ್ಕೆ ಈಗ ತಾನೇ ಒಂದು 2ನೇ ಸಲಿನ 3ನೇ ಸಲಿನ ಬರ್ತಾ ಇದ್ದಾರೆ. ಅವ್ನು ಕರ್ಕೊಬೇಕಾದ್ರೆ ಅದ್ದೂರಿಯಾಗಿ ಕರ್ಕೊಬೇಕಲ್ಲ, ಸಣ್ಣದಾಗಿ ಕಾರ್ಯಕ್ರಮ ಮಾಡೋಕ್ಕಾಗಲ್ವಲ್ಲ, ಅದ್ದೂರಿಯಾಗಿ ಕಾರ್ಯಕ್ರಮ ಮಾಡಬೇಕು. ಮತ್ತು ಅವ್ರು ಬಂದಂಥ ಗಳಿಗೆನ ಸಂಭ್ರಮದಿಂದ ಆಚರಣೆ ಮಾಡಬೇಕು. ಅದರಲ್ಲಿ ಏನು ತಪ್ಪಿದೆ? ಅದು ಈಗಾಗಲೇ ನಾವು ಉನ್ನತ ಮಟ್ಟದ ನಮ್ಮ ಭಾರತೀಯ ಜನತಾ ಪಾರ್ಟಿಯ ಅಧ್ಯಕ್ಷರುಗಳು ಮತ್ತು ಪ್ರಮುಖರಿಗೆ ಈಗಾಗಲೇ ರಿಪೋರ್ಟು ಕೊಟ್ಟಿದ್ದೀವಿ. ಅವ್ರನ್ನ ಕೂರಿಸಿ ಮಾತಾಡೋ ಅಂಥ ಕೆಲಸ ಆಗಿಲ್ಲ ಅಂತ ಅಂದರೆ ನಾವು ಈಗಾಗಲೇ ಕಾಮಗಾರಿಗಳು ಕೆಲವು ನಡೀತಾ ಇದ್ದಾವೆ, ಉದ್ಘಾಟನೆ ಕರ್ಕೊಂಬಂದು ಉದ್ಘಾಟನೆ ಮಾಡಿಸ್ತೀವಿ. ಹಾಕಿದರೆ ಎಲ್ಲರೂ ಕೂಡ ಇಡೀ ಕ್ಷೇತ್ರದ ಎಲ್ಲ ಮುಖಂಡರುಗಳು, ಕಾರ್ಯಕರ್ತರುಗಳು ಮತ್ತು ಸ್ನೇಹಿತರು ಎಲ್ಲರೂ ಕೂಡ ಇವತ್ತು ಬಂದಿದ್ದಾರೆ. ಭಾಳ ಸಂತೋಷ ಆಯಿತು. ನಮಗೂ ಕೂಡ ಭಾಳ ಚೆನ್ನಾಗಿ ಊಟ ಕೂಡ ಮಾಡಿಸಿದ್ರು ಮತ್ತು ಜನ ಕೂಡ ಎಲ್ಲರೂ ಕೂಡ ಭಾಳ ಪ್ರೀತಿಯಿಂದ ಬಂದು ಅವ್ರನ್ನೂ ಕೂಡ ಆರೈಸಿದ್ದೀವಿ, ನಾವು ಕೂಡ ಆರೈಸಿದ್ದೀವಿ. ಅವ್ರಿಗೆ ಅವ್ರ ಕುಟುಂಬಕ್ಕೆ ಒಳ್ಳೆಯದಾಗಲಿ ಅಂತ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೀನಿ. ಐವರಗಂಡಪುರ ಮಾನ್ಯ ಕೆಂಪೇಗೌಡರು ವಿದ್ಯಾಭ್ಯಾಸ ಮಾಡಿದಂಥ ಸ್ಥಳ ಅದು, ಮತ್ತು ಪಂಚಪಾಂಡವರು ಅಲ್ಲಿ ಬಂದು ಹೋದಂಥ ಸ್ಥಳ, ಮತ್ತು ವ್ಯಾಸರಘಟ್ಟ ವ್ಯಾಸ ಮಹರ್ಷಿಗಳು ಕೂಡ ಇದ್ದಂಥ ಪುಣ್ಯ ಸ್ಥಳ ಅದು. ಆ ಕಾರಣಕ್ಕಾಗಿ ಮಾನ್ಯ ಸಂಸದರನ್ನು ಅಲ್ಲಿ ಕರ್ಕೊಂಡೋಗಿ ಯುವಕರೆಲ್ಲ ಸೇರಿ ಒಂದು 200-300 ಬೈಕ್ಗಳಲ್ಲಿ ಕರ್ಕೊಂಡೋಗಿ ಅಲ್ಲಿ ಒಬ್ಬರು ನಮ್ಮ ಕಾರ್ಯಕರ್ತರ ಮನೆಗೆ ಹೋಗಿ ಅಲ್ಲಿಂದ ಮುಗಿಸ್ಕೊಂಡು ಇಲ್ಲಿಗೆ ಬಂದವು. ಭಾಳ ಸಂತೋಷ ಆಯಿತು. ಭಾಳ ಚೆನ್ನಾಗಿ ಎಲ್ಲರೂ ಯುವಕರು ಕೂಡ ಅವರು ಅದ್ದೂರಿಯಾದಂಥ ಸ್ವಾಗತದಿಂದ ಕರ್ಕೊಂಡು ಹೋಗಿದ್ರು.